ಈಗಲೂ ನಾನೇ ಸಿಎಂ, ಮುಂದೇನೂ ನಾನೇ ಸಿಎಂ. 140 ಜನ ಶಾಸಕರು ನಮ್ಮ ಪರ ಇದ್ದು 5 ವರ್ಷ ನಾವೇ ಇರ್ತೀವಿ. ಮುಂದೆಯೂ ನಿಮಗೆ ಜನ ಅವಕಾಶ ಕೊಡೋದಿಲ್ಲ. ಸಿಎಂ ಕುರ್ಚಿ ಕಿತ್ತಾಟದ ಬಗ್ಗೆ ಕಾಲೆಳೆದ ವಿಪಕ್ಷ ನಾಯಕ ಅಶೋಕ್ಗೆ ಸದನದಲ್ಲಿ ಸಿಎಂ ಉತ್ತರ. ಯಾರ ಮೇಲೆ ಯಾರು ದ್ವೇಷ ಮಾಡಬಾರ್ದು, ದ್ವೇಷ ಮಾಡಿ ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡಬಾರ್ದು. ಹೀಗಾಗಿ ದ್ವೇಷ ಭಾಷಣ ವಿಧೇಯಕ ತೆಗೆದುಕೊಂಡು ಬಂದಿದ್ದೇವೆ ಎಂದ ಡಿಕೆಶಿ. ಡಿಸಿಎಂ ಡಿಕೆಶಿ ದೆಹಲಿ ಭೇಟಿ ವೇಳೆ ಚರ್ಚೆಯಾಗದ ನಾಯಕತ್ವ ವಿಚಾರ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಬ್ರೇಕ್ ಹಾಕಿದ ವರಿಷ್ಠರು. ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದ ಬಲ ಮತ್ತಷ್ಟು ಹೆಚ್ಚಳ. ಸಿಎಂ ಆಪ್ತ ವಲಯದಲ್ಲಿ ಗರಿಗೆದರಿದ ಚಟುವಟಿಕೆ. ವಿಧಾನಸಭಾ ಅಧಿವೇಶನದ ಬಳಿಕ ಹೈಕಮಾಂಡ್ ಭೇಟಿಗೆ ತಯಾರಿ. ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ರೆ ಆಗೋ ಸಮಸ್ಯೆಗಳೇನು ಅನ್ನುವುದನ್ನ ವಿವರಿಸೋಕೆ ಪ್ಲಾನ್. ಬೆಳಗಾವಿ ಜಿಲ್ಲೆ ವಿಭಜನೆಗೆ ಹೆಚ್ಚಾಗ್ತಾ ಇರೋ ಒತ್ತಾಯ. ಆದ್ರೆ 3 ಜಿಲ್ಲೆಗಳು ಆಗಬೇಕು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಶಾಸಕರ ಸಭೆ ಕರೆದಿದ್ದಾರೆ. ಅಭಿಪ್ರಾಯ ಪಡೆದು ವಿಭಜನೆಯ ಬಗ್ಗೆ ನಿರ್ಧಾರ ಎಂದ ಸಚಿವ ಸತೀಶ್ ಜಾರಕಿಹೊಳಿ. ಹೆಣ್ಣು ಭ್ರೂಣ ಹತ್ಯೆ ಸಂಪೂರ್ಣವಾಗಿ ನಿಲ್ಲಿಸೋಕೆ ಕ್ರಮ ಬೇಕಾಗಿಲ್ಲ ಅಂತ ಸಿಟಿ ರವಿ ಪ್ರಶ್ನೆ. ಪತ್ತೆ ಹಚ್ಚೋದು ನಿಲ್ಲಿಸಿದ್ದೇವೆ, ನೋಡಲ್ ಆಫೀಸರ್ ನೇಮಕ ಮಾಡ್ತೀವಿ, ಹೈಟೆಕ್ ಜಾಲಕ್ಕೆ ಬ್ರೇಕ್ ಹಾಕುವಂತಹ ಕೆಲಸ ಮಾಡ್ತೀವಿ ಅಂತ ಪರಿಷತ್ನಲ್ಲಿ ಆರೋಗ್ಯ ಸಚಿವರ ಉತ್ತರ. ಪೊಲೀಸ್ ಕಾನ್ಸ್ಟೇಬಲ್ ಜೊತೆ ಹೋಗಿದ್ದ ಮೋನಿಕಾ ಕೇಸ್ಗೆ ಟ್ವಿಸ್ಟ್. ನಾನು ಒಡವೆ ಬಟ್ಟೆ ಏನೋ ಮುಟ್ಟಿಲ್ಲ ಅಂದಿದ್ದ ಮೋನಿಕಾ ಈಗ 2 ದೊಡ್ಡ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗಿರೋ ಸಿಸಿಟಿವಿ ದೃಶ್ಯ ರಿಲೀಸ್. ಬೆಳ್ಳಂಬೆಳಗ್ಗೆ ವಿಜಯನಗರ ಜಿಲ್ಲೆ ಡಿಎಚ್ಒಗೆ ಲೋಕ ಶಾಕ್. ಡಾಕ್ಟರ್ ಶಂಕರ್ ನಾಯ್ಕ್ ಕಚೇರಿ, ಮನೆ, ಆಸ್ಪತ್ರೆ ಮೇಲೆ ಲೋಕಾಯುಕ್ತ ರೇಡ್. ಲೋಕಾಯುಕ್ತ ಡಿವೈಎಸ್ಪಿ ನೇತೃತ್ವದಲ್ಲಿ ಒಪಿಡಿ ಮೆಡಿಕಲ್ ಸರ್ಚಿಂಗ್. ಬೆಳಗಾವಿ ಕೃಷಿ ವಿಜಿಲೆನ್ಸ್ ಉಪನಿರ್ದೇಶಕರ ಮನೆ ಮೇಲೆ ಲೋಕ ದಾಳಿ. ಬೆಳಗಾವಿ, ಧಾರವಾಡ, ಹಾವೇರಿ ಮತ್ತು ಚಿತ್ರದುರ್ಗದ ರಾಜಶೇಖರ್ ಮನೆಗಳಲ್ಲಿ ಶೋಧ. ದಾಳಿ ವೇಳೆ ಗಾಬರಿಯಾಗಿ 50,000 ಕೊಮೋಡ್ಗೆ ಹಾಕಿ ಫ್ಲಶ್ ಮಾಡಿದ ಅಧಿಕಾರಿ. ಕೆನಡಾದಲ್ಲಿ ಕೆಲಸ ಮಾಡೋ ಮಾಗಡಿ ಯುವಕ ರಜೆ ಸಿಗಲಿಲ್ಲ ಅಂತ ಆನ್ಲೈನ್ನಲ್ಲಿ ಉಡುಪಿ ಮೂಲದ ಯುವತಿ ಜೊತೆ ನಿಶ್ಚಿತಾರ್ಥ. ಕ್ಯಾಮೆರಾಗೆ ಮಂತ್ರಾಕ್ಷತೆ ಹಾಕಿ ಶುಭ ಕೋರಿದ ಕುಟುಂಬಸ್ಥರು. ಮುಂದಿನ ತಿಂಗಳಲ್ಲಿ ನಡೆಯಲಿದೆ ಮದುವೆ. ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ. ಮೇಲ್ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಸಂದೇಶ ರವಾನೆ. ಪೊಲೀಸರಿಂದ ಡಿಸಿ ಕೊಠಡಿ, ಆಪ್ತ ಸಹಾಯಕರ ಕಚೇರಿ ಪರಿಶೀಲನೆ. 6 ದಶಕಗಳ ಹಿಂದೆ ನಿರ್ಮಿಸಿದ್ದ ಶಾಲಾ ಮೇಲ್ಛಾವಣಿ ಕುಸಿತ. ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿದ್ರೂ ದುರಸ್ತಿ ಬಗ್ಗೆ ಗಮನ ಇಲ್ಲ. ಕೊಪ್ಪಳದ ಬೆಟಗೇರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆತಂಕದಲ್ಲೇ ಪಾಠ ಪ್ರವಚನ. ಸೋರ್ವೆರ್ರಿ ಪಬ್ನಲ್ಲಿ ಆರ್ಯನ್ ಖಾನ್ ದುರ್ವರ್ತನೆ. ಶಿಲ್ಪಾ ಶೆಟ್ಟಿ ಒಡೆತನದ ಬ್ಯಾಸ್ಟಿಯನ್ ಪಬ್ನಲ್ಲಿ ಉದ್ಯಮಿ ಗಲಾಟೆ. ಲೇಟ್ ನೈಟ್ ಪಾರ್ಟಿ ಸಂಬಂಧ 2 ಪಬ್ಗಳ ಮೇಲೆ ಪ್ರತ್ಯೇಕ ಎಫ್ಐಆರ್. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಕರ್ನಾಟಕ ಪೊಲೀಸ್ ಆಕ್ಟ್ ಅಡಿಯಲ್ಲಿ ಕೇಸ್. ಫ್ಯಾಷನ್ ಡಿಸೈನರ್ ಕೋರ್ಸ್ ಹೆಸರಲ್ಲಿ ಲಕ್ಷ ವಂಚನೆ. ಕ್ಲಾಸ್ನಲ್ಲಿ ಸ್ಟ್ಯಾಂಡರ್ಡ್ ಸೈಜ್ ಬ್ಲೌಸ್ ಡಿಸೈನ್ ಬಿಟ್ಟು ಬೇರೇನೂ ಹೇಳಿಕೊಟ್ಟಿಲ್ಲ. 30 ಜನರ ಬಳಿ ಹಣ ಪಡೆದಿದ್ದಾರೆ. ನಮ್ಮ ಹಣ ನಮಗೆ ಕೊಡ್ಸಿ ಅಂತ ಅಳಲು. ಟಿಪ್ಪರ್ ಲಾರಿಯಿಂದ ಸರಣಿ ಅಪಘಾತ. ಹೂ ಸಾಗಿಸ್ತಾ ಇದ್ದ ಬೊಲೆರೋ ಆಟೋಗೆ ಡಿಕ್ಕಿ. 3 ವಾಹನಗಳು ಜಖಂ. ವಾಪಸಂದ್ರ ಬ್ರಿಡ್ಜ್ನ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಘಟನೆ. ಗಾಯಾಳುಗಳಿಗೆ ಚಿಕ್ಕಬಳ್ಳಾಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಏರ್ಪೋರ್ಟ್ನಲ್ಲಿ ಪಿಕಪ್ ಶುಲ್ಕ ವಿರೋಧಿಸಿ ಚಾಲಕರ ಪ್ರತಿಭಟನೆ. ಸಾದಹಳ್ಳಿ ಟೋಲ್ ಬಳಿ ರಸ್ತೆ ತಡೆದು ವಾಟರ್ ಬಾಟಲ್ ಎಸೆದು ಆಕ್ರೋಶ. ಪೊಲೀಸರಿಂದ ಲಘು ಲಾಠಿ ಪ್ರಹಾರ. ಪ್ರತಿಭಟನಾಕಾರರು ವಶಕ್ಕೆ. ಡಿಜಿಪಿ ಪರಪ್ಪನ ಅಗ್ರಹಾರ ಭೇಟಿ ವೇಳೆ ಸ್ವಾರಸ್ಯಕರ ಸಂಗತಿ. ಕನ್ನಡ ವ್ಯಾಕರಣ ಕಲಿತಾ ಇರುವ ಕೊಲೆ ಆರೋಪಿ, ಸಹ ಆರೋಪಿಗಳ ಭೇಟಿಗೆ ಅವಕಾಶ ಕೇಳಿದ ಪವಿತ್ರ. ನಟ ದರ್ಶನ್ ಬ್ಯಾರಕ್ಗೂ ಭೇಟಿ ನೀಡಿ ಸಮಸ್ಯೆ ಆಲಿಸಿದ ಅಲೋಕ್ ಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.